ನಮಸ್ಕಾರ. ದೇವಿ ಕೃಪಾ ಚಾನಲ್‌ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು 2026 ಜನವರಿಯಲ್ಲಿ ಮೊದಲ ಹುಣ್ಣಿಮೆ 3ನೇ ತಾರೀಕು ಬಂದಿದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಬನ್ನಿ. 2026ನೇ ಇಸ್ವಿಯ ಜನವರಿಯ ಮೊದಲನೇ ಹುಣ್ಣಿಮೆ ಬಂದಿದೆ. ಇದನ್ನು ನಾವು ಬನದ ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಕರೆಯಲ್ಪಟ್ಟಿದೆ. ಹಿಂದೂ ಧರ್ಮದಲ್ಲಿ ಪ್ರತಿ ಹುಣ್ಣಿಮೆಯ ಒಂದು ಅಮಾವಾಸ್ಯೆಗೆ ಅದೇ ಆದ ಮಹತ್ವವನ್ನು ನೀಡಲಾಗಿದೆ. ವರ್ಷದಲ್ಲಿ ಬರುವ 12 ಹುಣ್ಣಿಮೆಗೆ ಅದರ ಆದ ಮಹತ್ವ ಇದ್ದಂತೆ ಪುಷ್ಯ ಮಾಸದಲ್ಲಿ ಬರುವ ಈ ಹುಣ್ಣಿಮೆಗೂ ಅದರದೇ ಆದಂಥ ಒಂದು ಶಕ್ತಿ ಇದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ದಿನ ಅತ್ಯಂತ ಶಕ್ತಿಶಾಲಿಯಾದದ್ದು. ಅದರಲ್ಲಿ ಒಂದಾದ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ. ಇದು ಕೆಲವೊಂದು ರಾಶಿಯಲ್ಲಿ ಅಪಾರ ಸಮೃದ್ಧಿ ಸಂಪತ್ತುಗಳನ್ನು ತರಲಿದೆ. ಗುರು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಇರೋದ್ರಿಂದ ಈ ಪ್ರಬಲವಾದ ಸೃಷ್ಟಿಯಾಗಲಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗಜಕೇಸರಿ ಯೋಗ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಇವೆರಡು ಶಕ್ತಿ ಮತ್ತು ಸಮೃದ್ಧಿಯ ಸೂಚಕವಾಗಿದೆ. ಗುರು ಮತ್ತು ಚಂದ್ರ ಒಂದೇ ಮನೆಯಲ್ಲಿದ್ದಾಗ ಇಲ್ಲ ಪರಸ್ಪರ ಎದುರುಗಡೆ ಬಂದಾಗ ಈ ಯೋಗ ಬರುತ್ತದೆ. ಈ ಗ್ರಹಗಳ ಜೋಡಣೆ ಯಶಸ್ಸು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ವೃತ್ತಿಕ ಬೆಳವಣಿಗೆ ಇದು ಅತ್ಯಂತ ಸಮೃದ್ಧಿಯಾಗಿದೆ. ಗುರುವಿನ ರಾಶಿಗೆ ಚಂದ್ರನು ಪ್ರವೇಶ ಮಾಡೋದ್ರಿಂದ ಅತ್ಯಂತ ಯೋಗ ಬಂದಿದೆ. ಇದರಿಂದ ಶುಭ ಫಲ ಯಾವ ರಾಶಿಗೆ ದೊರೆಯುತ್ತದೆ ಎಂದು ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ ಬಗ್ಗೆ ತಿಳಿಯುವುದಾದರೆ ಈ ಯೋಗವು ನಿಮ್ಮ ಆರ್ಥಿಕ ಮತ್ತು ವೃತ್ತಿ ನಿಲ್ಲಿಸುವ ಮನೆಯಲ್ಲಿ ಇರುತ್ತದೆ. ಅಭಿವೃದ್ಧಿ, ಸಂಪತ್ತು ಮತ್ತು ಅಭಿವೃದ್ಧಿಯಲ್ಲಿ ನಿಮಗೆ ಒಳ್ಳೆಯದು ಕಾಣಬಹುದು. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ. ಇದು ಬಡ್ಡಿ ಅಥವಾ ಸಂಬಳಕ್ಕೆ ಹೆಚ್ಚಾಗಲು ಏನು ಬುದ್ಧಿವಂತಿಕೆ ಬೇಕೋ ಅದನ್ನು ತರಲಿದೆ. ಉದ್ಯಮಿಗಳಿಗೆ ಸಖತ್ ಲಾಭ ಮತ್ತು ವ್ಯಾಪಾರಿಗಳಿಗೆ ಯಶಸ್ಸು ಕಾಣಲಿದೆ. ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಎರಡನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿ ಜನರಿಗೆ ಈ ಯೋಗದಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಸಿಗಲಿದೆ. ಆರ್ಥಿಕವಾಗಿ ಸದೃಢರಾಗಲು ಅವಕಾಶ ಇದಾಗಿದೆ. ಸಂಬಂಧಗಳು ಇಲ್ಲ ಕುಟುಂಬದ ಪ್ರೀತಿಯಲ್ಲಿ ಬಲಗೊಳ್ಳುತ್ತದೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಾಗಲಿದೆ. ಕೆಲಸಕ್ಕೆ ಸಂಬಂಧಪಟ್ಟಲ್ಲಿ ನಿಮಗೆ ಸಹೋದ್ಯೋಗಿಗಳ ಒಂದು ಸಹಾಯ ನಿಮಗೆ ಸಿಗಲಿದೆ. ಹೊಸ ಕೆಲಸ ಶುರು ಮಾಡೋರಿಗೆ ಒಂದು ದೊಡ್ಡ ಲಾಭ ಸಿಗುವ ಸಾಧ್ಯತೆಗಳಿದೆ. ಇದರಿಂದ ಲಾಭ ಮತ್ತು ಅವಕಾಶ ಸಿಗಲಿದ್ದು ಸ್ನೇಹಿತರೊಟ್ಟಿಗೆ ಭೇಟಿಯಾಗಲು ಸಾಧ್ಯತೆಗಳಿದೆ. ಮೂರನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ವೈಯಕ್ತಿಕ ಬೆಳವಣಿಗೆ ಹಾಗೂ ಆಧ್ಯಾತ್ಮಿಕ ಬಗ್ಗೆ ಹೆಚ್ಚಿನ ಗೌರವ ಹೆಚ್ಚಿಸಲಿದೆ. ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಬದಲಾವಣೆಯನ್ನು ಕಾಣುವಲ್ಲಿ ಆ ವಿಷಯವನ್ನು ಕಲಿಯಲು ಇದು ಅತ್ಯುತ್ತಮವಾದ ಸಮಯವಾಗಿದೆ. ಜ್ಞಾನ ಮತ್ತು ಮನಸ್ಸಿಗೆ ಶಾಂತಿ ಸಿಗುವ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದು. ಆದಾಯದಿಂದ ಹೂಡಿಕೆ ಮಾಡಲಿದ್ದು ಹಳೆಯ ಹೂಡಿಕೆಯಿಂದ ನಿಮಗೆ ಲಾಭ ಪಡೆಯಲಿದ್ದೀರಿ. ಪತಿಯೊಟ್ಟಿಗೆ ಸುಖಮಯ ಪ್ರಯಾಣವನ್ನು ಕಳೆಯಲಿದ್ದೀರಿ. ನಾಲ್ಕನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಉದ್ಯಮಿಗಳಿಗೆ ಕಚೇರಿಯಲ್ಲಿ ಲಾಭ ದೊರೆಯಲಿದೆ. ಮೇಲಾಧಿಕಾರಿಯಿಂದ ಶಬಾಸ್ ಸಿಗ ಜೊತೆಗೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದೆ. ಉದ್ಯಮಿಗಳು ತಮ್ಮ ಕಠಿಣ ಪ್ರಯತ್ನದಿಂದ ತಮ್ಮ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಪಡೆಯಲಿದ್ದಾರೆ. ಹಣಕಾಸಿನ ನಿರ್ಧಾರವನ್ನು ತಗೊಳ್ಳಲು ಇದು ಸರಿಯಾದ ಕಾಲ. ಉದ್ಯೋಗಿಗಳಿಗೆ ಹೊಸ ಅವಕಾಶ ಸಿಗಲು ಬರಲಿದೆ. ಐದನೇದಾಗಿ ಮಕರ ರಾಶಿ. ಮಕರ ರಾಶಿಯವರ ಆರೋಗ್ಯದಲ್ಲಿ ಸುಧಾರಣೆ ಆಗಲಿದೆ. ದೀರ್ಘಕಾಲ ಆರೋಗ್ಯ ಸಮಸ್ಯೆಯು ಗುರುವಿನ ಆಶೀರ್ವಾದದಿಂದ ಸರಿಯಾಗಲಿದೆ. ಆರ್ಥಿಕ ಸಮಸ್ಯೆ ದೂರವಾಗಿ ಹಣದ ಸಮಸ್ಯೆಯಿಂದ ದೂರವಾಗುತ್ತೀರಿ. ಆರ್ಥಿಕ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳು ಅವರು ಬಯಸಿದ ಅಂಕವನ್ನು ಪಡೆಯಲಿದ್ದಾರೆ. ಒಡ ಹುಟ್ಟಿದವರೊಟ್ಟಿಗೆ ಸಂಬಂಧವು ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಆತ್ಮವಿಶ್ವಾಸ ಹೆಚ್ಚಳಾಗಲಿದೆ. ಅನೇಕ ವಿಷಯದಲ್ಲಿ ಯಶಸ್ಸು ನಿಮ್ಮಲಾಗಲಿದೆ. ಕುಟುಂಬದ ಸಮಸ್ಯೆಯು ಕೊನೆಗೊಳ್ಳಲಿದೆ. ಸಾಲದ ಬಾಧೆಯಿಂದ ಮುಕ್ತರಾಗುವಿರಿ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಸಿಗಲು ಸಾಧ್ಯತೆಗಳಿದೆ. ಹೊಸ ವಾಹನ ಖರೀದಿ ಮಾಡಲು ಸುಖ ಸಂಪತ್ತಿನ ಯೋಗ ನಿಮಗಿದೆ. ವ್ಯಾಪಾರದಲ್ಲಿ ಯೋಗ ನಿಮಗೆ ದೊರಕಿರೋದ್ರಿಂದ ಅದೃಷ್ಟ ಬರುವ ಸಾಧ್ಯತೆ ನಿಮಗಿದೆ. ಮೂರನೇದಾಗಿ ಸಿಂಹರಾಶಿ. ಸಿಂಹರಾಶಿ ಜನರಿಗೆ ವಿಭಿನ್ನ ಕ್ಷೇತ್ರದಿಂದ ಲಾಭ ದೊರೆಯುವ ಸಾಧ್ಯತೆಗಳಿದೆ. ತಂದೆ ಮತ್ತು ಹಿರಿಯ ಸಹೋದರರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಪೂರ್ಣವಾದ ಆಸೆಗಳನ್ನ ಇಂದು ನೆರವೇರುವುದರಿಂದ ನಿಮ್ಮ ಮನಸ್ಸು ಖುಷಿಯಿಂದ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಪ್ರಶಂಸೆ ಸಿಗಲಿದೆ. ತೀರ್ಥಯಾತ್ರೆಗೆ ತೆರಳುವವರಿಗೆ ಉತ್ತಮ ಅವಕಾಶ ಸಮೇತ ಸಿಗಬಹುದು. ಹಾಗೆ ತುಲಾ ರಾಶಿಯವರಿಗೆ ಇದು ಅತ್ಯಂತ ಲಾಭದಾಯಕ ದಿನವಾಗಿದೆ. ಕೆಲಸದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಹೆಚ್ಚಾಗಲಿದೆ. ನಿಮ್ಮ ಸುಖ ಸಮೃದ್ಧಿ ಜಾಸ್ತಿಯಾಗಲಿದ್ದು ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಹತ್ತಿರದ ಸಂಬಂಧಗಳನ್ನು ಭೇಟಿಯಾಗಲಿದ್ದು ಮನಸ್ಸಿಗೆ ಇಷ್ಟವಾದ ಭೋಜನವನ್ನು ಸವಿಯಲಿದ್ದೀರಿ. ಎಷ್ಟೋ ಹಳೆಯ ವಿಷಯಕ್ಕೆ ಅಪೂರ್ಣವಾದ ವಿಷಯಕ್ಕೆ ಇಂದು ಯಶಸ್ಸು ಸಿಗಲಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಪ್ರಾರ್ಥಿಸಿ.